ಒಬ್ಬಂಟಿ ಮಹಿಳೆಯ ದಿಟ್ಟ ಹೋರಾಟ. ಇನ್ನೂ ಸರಿಯಾಗಿ ಎಲ್ಲ ಕಡೆ ಬೆಳಕು ಹರಿದಿಲ್ಲ. ಮುಸುಕು ಮುಸುಕು ಕತ್ತಲನ್ನು ಸೀಳಿಕೊಂಡು ಹೊರಬಂದಂತೆ ಕಂಡಿತೊಂದು ಕಪ್ಪನೆಯ ಆಕೃತಿ. ಒಬ್ಬಳು ಯುವತಿ ಬೆಳಿಗ್ಗೆ ಬೆಳಿಗ್ಗೆಯೇ ಮನೆಯಿಂದ ಜಾಗಿಂಗ್ ಎಂದು ಬಂದಂತಿತ್ತು. ಸ್ಪೋರ್ಟ್ಸ್ ಡ್ರೆಸ್ನಲ್ಲಿದ್ದಳು. ಮುಂಜಾನೆಯ ಸಮಯದಲ್ಲಿ ಖಾಲಿ ಖಾಲಿ ಎನಿಸುವ ಮೇನ್ ರೋಡ್ನ ಬಲಭಾಗದಲ್ಲಿ ನಿಧಾನವಾಗಿ ಓಡುತ್ತಿದ್ದಾಳೆ. ಹಾಗೆ ಓಡುತ್ತಿದ್ದವಳ ಗಮನ ಯಾಕೋ ಮಾರ್ಗದ ಎಡಗಡೆಗೆ ಹರಿಯಿತು. ಗಮನ ಅತ್ತ ಹೋಗಿದ್ದರಿಂದ ಓಡುತ್ತಿದ್ದವಳ ಕಾಲು ಎಡವಿ ಮುಗ್ಗರಿಸಿ ಮಾರ್ಗಕ್ಕೆ ಬಿದ್ದು ಬಿಟ್ಟಳು. ಅಮ್ಮ! ಕಾಲು ಉಳುಕಿದ ಕಾರಣ ಅಸಾಧ್ಯ ನೋವು. ನಿಲ್ಲಲು ಯತ್ನಿಸಿ ಸೋತವಳು ಸುತ್ತ ನೋಡಿದರೆ ಯಾರೂ ಇಲ್ಲ. ಅಷ್ಟರಲ್ಲಿ ಎದುರಿನಿಂದ ಪಾಸಾಯಿತೊಂದು ಕಪ್ಪು ಬಣ್ಣದ ಕಾರು. ಸಹಾಯಕ್ಕಾಗಿ ಕೈ ಚಾಚಿದಳು. ಮುಂದೆ ಸಾಗಿದ ಕಾರು ರಿವರ್ಸ್ ಬಂದು ಅವಳ ಮುಂದೆ ನಿಂತಿತು. ಹೆಲ್ಪ್ ಬೇಕಾ? ಸರಿ ಬಾ, ವಿಂಡೋ ಗ್ಲಾಸ್ ಇಳಿಸಿ ಹೇಳಿದ ಯುವಕ. ಕಾರಿನಲ್ಲಿ ಇಬ್ಬರು ಯುವಕರನ್ನು ಹೊರತುಪಡಿಸಿ ಬೇರೆ ಯಾರಿಲ್ಲ. ಉಗಳು ನುಂಗಿಕೊಂಡು ಸುತ್ತ ನೋಡಿದಳು. ಮಾರ್ಗದಲ್ಲೂ ಯಾರೂ ಕಾಣಿಸುತ್ತಿಲ್ಲ. ಕಾಲನ್ನು ನೆಲಕ್ಕೆ ಊರಲು ಸಾಧ್ಯವಾಗುತ್ತಿಲ್ಲ. ಆದರೂ ಕಷ್ಟಪಟ್ಟು ಎದ್ದು ಕಾರಿನ ಹಿಂದಿನ ಸೀಟೇರಿದಳು ಯುವತಿ. ಕಾರು ಮುಂದೆ ಸಾಗಿತು. ನೋವಿನಿಂದ ಮುಲುಗುತ್ತಿರುವ ಯುವತಿಯ ಕಡೆ ಸೂಕ್ಷ್ಮವಾಗಿ ನೋಡಿದ. ಸಹಾಯ ಬೇಕಾ ಎಂದು ಕೇಳಿದ್ದ ಆ ಯುವಕ. ಡ್ರೈವರ್ ಸೀಟ್ನಲ್ಲಿದ್ದವನು ಫ್ರಂಟ್ ಮಿರರನ್ನು ಸರಿಯಾಗಿ ಯುವತಿ ಕಾಣಿಸುವಂತೆ ಜೋಡಿಸಿ, ನೀವು ಹುಷಾರಾಗಿದ್ದೀರಾ? ಕೇಳಿದ. ಹಾ, ಅದು ಸ್ವಲ್ಪ ನೋವಾಗ್ತಿದೆ. ಅವರಿಬ್ಬರ ನೋಟವನ್ನು ತಪ್ಪಿಸುತ್ತಾ ನುಡಿದವಳು ಯುವತಿ. ಅರೆ, ಅದೇಗೆ? ಏನೂ ಮಾಡದೆ? ಮೊದಲು ಮಾತನಾಡಿದ್ದ ಆ ಯುವಕನ ಪ್ರಶ್ನೆಗೆ ಯುವತಿ ಗಾಬರಿಯಾಗಿ ನೋಡಿದರೆ ಡ್ರೈವಿಂಗ್ ಮಾಡುತ್ತಿದ್ದ ಯುವಕ ಸುಮ್ಮನಿರುವಂತೆ ಕಣ್ಣಲ್ಲೇ ಸೂಚಿಸಿದ್ದ. ಎಷ್ಟು ಹೊತ್ತಿನಿಂದ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದೇನೆ, ಸುಮ್ಮನಿರಬಾರದಾ? ಗೊಣಗಿಕೊಂಡ ಅವನು. ನೀವೆಲ್ಲಿಗೆ ಹೋಗ್ತಿದ್ದೀರಾ? ಯುವತಿಯ ಅನಿರೀಕ್ಷಿತ ಪ್ರಶ್ನೆಗೆ ಇಬ್ಬರು ಅವಳತ್ತ ತಿರುಗಿ ನೋಡಿ ಉತ್ತರಿಸದೆ ಸುಮ್ಮನಾದರು. ಐ ಮೀನ್, ನನ್ನನ್ನು ಸೆಕ್ಟರ್ 16ರಲ್ಲಿ ಬಿಡಬಹುದಾ? ಹುಡುಗಿ ಕೇಳಿದಳು. ಅಫ್ಕೋರ್ಸ್, ನಾವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ, ನುಡಿದ. ಅವನ ಮಾತಿಗೆ ದುರುಗುಟ್ಟಿದ ಡ್ರೈವ್ ಮಾಡುತ್ತಿದ್ದವನು. ಅವರ ನಡೆ ನುಡಿ ಅವಳಲ್ಲಿ ತುಸು ಅನುಮಾನ ಮೂಡಿಸಿತ್ತು. ಐ ಮೀನ್, ನಾವು ನಿಮ್ಮನ್ನು ಸೇಫ್ ಆಗಿ ಡ್ರಾಪ್ ಮಾಡುತ್ತೇವೆ, ತಿದ್ದಿದ್ದ. ಆದರೆ ಅವರ ನಡೆ ನುಡಿಗಳು ಯಾಕೋ ಅವಳಿಗೆ ಸರಿ ಕಾಣಿಸುತ್ತಿಲ್ಲ. ಕಾರು ಮುಂದೆ ಸಾಗುತ್ತಿದ್ದಂತೆ ಅವರುಗಳ ನಡೆಗಳು ತುಸು ತುಸುವೇ ಬದಲಾಗುತ್ತಾ ಹೋಗುತ್ತಿರುವುದು ಅವಳ ಗಮನಕ್ಕೆ ಬಂದಿತ್ತು. ಆಗಲೇ ಅವಳ ಗಮನ ಪಕ್ಕದ ಸೀಟಿನ ಕಡೆ ಹರಿದಿದ್ದು. ಅಲ್ಲಿ ಕಂಡಿತು ಅನಾಥವಾಗಿ ಬಿದ್ದಿರೋ ಒಂದು ಲ್ಯಾಪ್ಟಾಪ್, ಚಾರ್ಜರ್ ಮತ್ತು ಪೆನ್. ಅವರು ತನ್ನನ್ನು ಗಮನಿಸುತ್ತಿದ್ದಾರೋ ಇಲ್ಲವೋ ಎಂದು ಗಮನಿಸುತ್ತಲೇ ಚಾರ್ಜರ್ ಮತ್ತು ಪೆನ್ನನ್ನು ಮೆಲ್ಲನೆ ಕೈಗೆತ್ತಿಕೊಂಡಳು. ಕೆನ್ ಯು ಪ್ಲೀಸ್ ಪಾಸ್ ಮೀ ದ ಟಿಶ್ಯೂ? ಧೈರ್ಯ ಮಾಡಿ ಕೇಳಿದ್ದಳು. ಯಾ ಶ್ಯೂರ್. ಟಿಶ್ಯೂ ಪೇಪರ್ ಒಂದನ್ನು ಎತ್ತಿಕೊಂಡು ಎಡಗೈಯ ತೋರು ಬೆರಳಿನ ಮಧ್ಯ ಸಿಗಿಸಿ ಅವಳತ್ತ ಚಾಚಿದ. ಆ ಗ್ಯಾಪಿನಲ್ಲಿ ಪೆನ್ನನ್ನು ಕೈಗೆತ್ತಿಕೊಂಡಿದ್ದವಳು ಅದನ್ನು ನೇರವಾಗಿ ಅವನ ಕುತ್ತಿಗೆಗೆ ಚುಚ್ಚಿಬಿಟ್ಟಿದ್ದಳು. ಅವನ ಕಣ್ಣ ಮುಂದೆ ಯಾವುದೋ ಮಂಪರು ಕವಿಯುತ್ತಿರುವ ಅನುಭವ ಆಗುತ್ತಿದ್ದಂತೆ ಚುಚ್ಚಿದ ಪೆನ್ನನ್ನು ಹೊರಗೆಳೆದು ತೆಗೆದ ಆ ಯುವತಿ ಈಗ ಚಾರ್ಜರ್ ವೈರನ್ನು ಕೈಗೆತ್ತಿಕೊಂಡಿದ್ದಳು. ಎಳೆದ ರಭಸಕ್ಕೆ ರಕ್ತ ಹೊರಚಿಮ್ಮಿತ್ತು. ಅಮ್ಮಾ! ಚೀರತೊಡಗಿದ. ಲೆಫ್ಟ್ ಸೀಟ್ನಲ್ಲಿದ್ದ ಯುವಕ ವಿಂಡೋ ಮೂಲಕ ಹೊರ ನೋಡುತ್ತಾ ಮೈ ಮರೆತಿದ್ದು ಗೆಳೆಯನ ಚೀರಾಟಕ್ಕೆ ಈ ಕಡೆ ತಿರುಗಿದ್ದ. ಆದರೆ ಅವನೇನಾದರೂ ಮಾಡುವ ಮೊದಲೇ ಚಾರ್ಜರ್ ವೈರನ್ನು ಅವನ ಕೊರಳಿಗೆ ಹಾಕಿದ್ದಳು ಯುವತಿ. ಕಾಲನ್ನು ಅದೇ ಸೀಟಿಗೆ ಕೊಟ್ಟು ತನ್ನೆಲ್ಲ ಶಕ್ತಿ ಬಳಸಿ ಎಳೆದು ಹಿಡಿದಿದ್ದಳು ಚಾರ್ಜರ್ ವೈರನ್ನು. ಬಿಡು! ಕುತ್ತಿಗೆಗೆ ಹಾಕಿರುವ ವೈರ್ ಬಿಗಿದುಕೊಳ್ಳದಂತೆ ತನ್ನೆರಡೂ ಕೈಗಳನ್ನು ಅದರ ಮಧ್ಯೆ ಸಿಕ್ಕಿಸಿ ಚೀರಿದ ಅವನು ಡ್ರೈವ್ ಮಾಡುತ್ತಿದ್ದವನಿಗೆ ಮೊದಲೇ ಗಾಯ ಮಾಡಿದ್ದರಿಂದ ಅವಳನ್ನು ಬಿಡಿಸಲು ಅವನೂ ಅಸಫಲನಾಗಿದ್ದ. ಹುಚ್ಚ್ ಹಿಡ್ದಿದೀಯಾ? ಬಿಡು ನಮ್ಮನ್ನು. ನಿನಗೆ ಗೊತ್ತಿಲ್ಲ ನಾವು ಯಾರೆಂದು. ಅದರ ನಡುವೆಯೂ ಬೆದರಿಸುವ ಪ್ರಯತ್ನ ಆ ಯುವಕನದು.
ಡ್ರೈವ್ ಮಾಡುತ್ತಿದ್ದವನು ಸೋರುತ್ತಿರುವ ರಕ್ತವನ್ನು ತಡೆ ಹಿಡಿಯುವ ಪ್ರಯತ್ನ ಮಾಡುತ್ತಾ ನರಳುತ್ತಿದ್ದಾನೆ. ಏಯ್, ಬಿಡೆ, ಅವನನ್ನು ಬಿಡೆ. ಕೈಯಿಂದ ಗಾಯವನ್ನು ಒತ್ತಿ ಹಿಡಿದು ಬೊಬ್ಬೆ ಹಾಕಿದ. ಜಾಸ್ತಿ ಬೊಬ್ಬೆ ಹಾಕಿದ್ಯೋ, ರಕ್ತ ಇನ್ನೂ ಹೆಚ್ಚು ಸೋರಿ ನಿನಗೆ ಸಾಯೋಕೆ ತುಂಬಾ ಸಮಯ ಬೇಕಾಗೋದಿಲ್ಲ. ಇನ್ನೊಬ್ಬನ ಕುತ್ತಿಗೆಗೆ ಸುತ್ತಿದ್ದ ವೈರನ್ನು ಇನ್ನೂ ಗಟ್ಟಿಯಾಗಿ ಎಳೆಯುತ್ತಾ ಶಾಂತವಾಗಿ ನುಡಿದಳು ಯುವತಿ. ನೋಡು, ನನ್ನ ತಂದೆ ಪೊಲೀಸ್. ನಿನ್ನನ್ನು ಇಲ್ಲಿಂದ ಮಾಯ ಮಾಡಲು ನಮಗೆ ತುಂಬಾ ಸಮಯ ಬೇಡ. ಹಾಗೆ ಹೀಗೆ ಎಂಬಂತೆ ವಿಧವಾಗಿ ಹೆದರಿಸತೊಡಗಿದರೂ ಆ ಯುವತಿ ಜಗ್ಗಲಿಲ್ಲ. ಕೊನೆಗೆ ನಮ್ಮಲ್ಲಿ ಏನೂ ಇಲ್ಲ. ಯಾರು ನೀನು? ಯಾಕೆ ಹೀಗೆ ಮಾಡ್ತಿದ್ದೀಯಾ? ಹಣ ಬೇಕಿದ್ದರೆ ಕೊಡುತ್ತೀವಿ. ನಮ್ಮನ್ನು ಬಿಡು. ನಿನ್ನ ಬಗ್ಗೆ ಯಾರಲ್ಲೂ ಹೇಳೋದಿಲ್ಲ ನಾವು ಎಂದು ಬೇಡಿಕೊಂಡಿದ್ದ. ನಿಜವಾಗಿಯೂ ಯಾರಿಗೂ ಹೇಳೋದಿಲ್ವಾ? ವ್ಯಂಗ್ಯವಾಗಿ ನಕ್ಕು ಕೇಳಿದಳು ಯುವತಿ. ಒಬ್ಬ ಆಗಿರೋ ಗಾಯದ ಕಾರಣ ಏನೂ ಮಾಡಲು ಅಸಫಲನಾಗಿದ್ದರೆ ಇನ್ನೊಬ್ಬ ಉಸಿರು ಕಟ್ಟುತ್ತಿರುವುದರಿಂದ ನರಳತೊಡಗಿದ್ದ. ಹೇಯ್, ಬಿಡೆಯವನನ್ನು, ಇಲ್ಲದಿದ್ದರೆ. ಏಯ್, ಚುಪ್ ಎಂದವಳು ಇನ್ನೊಬ್ಬನ ಕಡೆ ತಿರುಗಿ, ಏಯ್ ನಾಯಿ, ಡ್ಯಾಶ್ ಬೋರ್ಡ್ ಓಪನ್ ಮಾಡು ನುಡಿದಳು. ಬೇಗ, ಅಬ್ಬರಿಸಿದಳು. ಮೆಲ್ಲನೆ ಸಿಸ್ಟರ್, ಕತ್ತು ಮುರಿಬೋದು. ಕುತ್ತಿಗೆ ಮೇಲೆ ಕೈ ಇಡುತ್ತಾ ಡ್ಯಾಶ್ ಬೋರ್ಡ್ ಕಡೆ ಬಗ್ಗಿದ್ದ. ಸಿಸ್ಟರ್? ಅವನ ಬಾಯಿಂದ ಹೊರಬಂದ ಮಾತಿಗೆ ಅಚ್ಚರಿಯಿಂದ ವ್ಯಂಗ್ಯವಾಗಿ ಕೇಳಿದಳು. ಹೇಗೋ ಕಷ್ಟಪಟ್ಟು ಓಪನ್ ಮಾಡಿದ. ಅವಳ ಗಮನ ಪೂರ್ತಿಯಾಗಿ ಅವರಿಬ್ಬರ ಮೇಲಿದ್ದವು. ಅದರಲ್ಲಿರುವ ಮೊಬೈಲ್ ಕಣ್ಣಿಗೆ ಕಾಣಿಸುತ್ತಿದ್ದಂತೆ ಕೈ ಅದರತ್ತ ಓಡಿದ್ದವು. ಫೋನ್ ಅಲ್ಲ, ವಾಲೆಟ್ ತೆಗೆದುಕೋ. ಮತ್ತಷ್ಟು ಬಿಗಿ ಮಾಡಿದ್ದಳು. ವಯರ್ ಹಿಡಿತ. ಕೊಡು ಬೇಗ, ಕೊಡು, ಎಲ್ಲ ಹಣವನ್ನು ಕೊಡು ನುಡಿದ ಡ್ರೈವ್ ಮಾಡುತ್ತಿದ್ದವನು. ಹಾ ಹಾ, ಓಕೆ ಓಕೆ. ವಾಲೆಟ್ ಎತ್ತಿಕೊಂಡಿದ್ದ. ಓಪನ್ ಮಾಡು ಅವನಲ್ಲೇ ಹೇಳಿದಳು. ಮಾಡು, ಮತ್ತಷ್ಟು ಬಿಗಿಗೊಳಿಸಿದಳು. ಹಾ. ಓಪನ್ ಮಾಡಿದವನ ನೋಟ ಅಲ್ಲೇ ಸ್ಥಗಿತಗೊಂಡಿತ್ತು. ಯಾವುದೋ ನೋಡಬಾರದ್ದನ್ನು ನೋಡಿದಂತೆ ಬಿಳಿಚಿಕೊಂಡಿತ್ತು ಮುಖ. ಏಯ್, ಏನಾಯಿತು? ಯಾಕೆ ಮಾತನಾಡುತ್ತಿಲ್ಲ? ಏನಾದ್ರೂ ಹೇಳ್ತೀಯಾ ಕೇಳಿದ ಡ್ರೈವ್ ಮಾಡುತ್ತಿದ್ದವ. ಆದರೆ ಅವನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಏಯ್, ಏನಾಯಿತೋ? ಹಾವು ನೋಡಿದಂತೆ ಅವನ ಗಮನ ವಾಲೆಟ್ ಕಡೆ ಹರಿಯುತ್ತಿದ್ದಂತೆ ಅವನ ಮಾತು ಗಂಟಲಲ್ಲೇ ಉಳಿಯಿತು. ಪೊಲೀಸ್! ಇಬ್ಬರ ಮುಖವು ಕಳಹೀನವಾಗಿತ್ತು. ಅವರು ಎಲ್ಲಿ ಎಡವಿದ್ರು ಎಂಬುದು ಅವರಿಗೂ ಅರಿವಾಗಲಿಲ್ಲ. ಆಕ್ಚುಲಿ ಇದು ನನ್ನದೇ ಕಾರು. ನೀವು ನನ್ನ ಕಾರಿನ ಬಳಿ ನಿಂತು ನನ್ನ ಬಗ್ಗೆ ಮಾತನಾಡ್ತಿದ್ರಲ್ವಾ ಕೆಟ್ಟದಾಗಿ? ಆಗಲೇ ನಿಮ್ಮ ಮಾತು ಕೇಳಿಸಿಕೊಂಡಿದ್ದೆ ನಾನು. ಅದಕ್ಕೆ ನೀವು ಏನು ಮಾಡ್ತೀರಿ ನೋಡೋಣ ಅನ್ಕೊಂಡೆ. ಒಬ್ಬಳು ಹುಡುಗಿ ಒಂಟಿಯಾಗಿ ಸಿಕ್ಳು ಅಂದ್ರೆ ನಿಮ್ಮಂತಹ ಪುಂಡರಲು ಬಲ ಉಕ್ಕಿ ಬರುತ್ತೆ ಅಲ್ವಾ? ಅವಳ ಪ್ರಶ್ನೆಗೆ ಉತ್ತರವಿಲ್ಲದೆ ತಲೆ ತಗ್ಗಿಸಿದರು ಇಬ್ಬರು. ತಗೋ ನನ್ ಮೊಬೈಲ್. ಡಯಲ್ ಲಿಸ್ಟ್ ನಲ್ಲಿ ಇರೋ ಮೊದಲ ನಂಬರ್ಗೆ ಕಾಲ್ ಮಾಡಿ ಸ್ಪೀಕರ್ಗೆ ಹಾಕು. ಅವನಲ್ಲೇ ಮಾಡಿಸಿದ್ದಳು. ಡ್ರೈವ್ ಮಾಡುತ್ತಿದ್ದವನಿಗೆ ಕಾರು ನಿಲ್ಲಿಸುವಂತೆ ಆದೇಶ ನೀಡಿದ್ದರಿಂದ ತುಂಬಾ ದೂರ ಕ್ರಮಿಸಿ ಬಂದಿದ್ದರಿಂದ ಎಲ್ಲೋ ಒಂದು ಕಡೆ ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿದ್ದ. ಹಲೋ, ಕಂಟ್ರೋಲ್ ರೂಮ್. ವಿಷಯ ತಿಳಿಸಿ ಕರೆ ಕಡಿತಗೊಳಿಸಿದಳು. 5 ನಿಮಿಷದ ಅಂತರದಲ್ಲಿ ಬಂದ ಪೊಲೀಸರು ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಕರೆದೊಯ್ದರು. ಅವರಲ್ಲಿ ಒಬ್ಬನಿಗೆ ಆ ಯುವತಿ ಗಾಯ ಮಾಡಿದ್ದರಿಂದ ಅವನಿಗೆ ಮೊದಲು ಚಿಕಿತ್ಸೆ ಕೊಡಿಸುವಂತೆ ಸೂಚಿಸಲಾಯಿತು. ಮಿಸ್ ನೇಹಾ, ತನ್ನ ಮುಂದೆ ನಿಂತ ಅಧಿಕಾರಿಗೆ ಸೆಲ್ಯೂಟ್ ಮಾಡಿದಳು ಯುವತಿ. ವೆಲ್ ಡನ್. ಟ್ರಾನ್ಸ್ಫರ್ ಆಗುತ್ತಲೇ ಕೆಲಸ ಶುರು ಮಾಡಿಬಿಟ್ಟಿದ್ದೀರಾ? ಗುಡ್, ಮೆಚ್ಚುಗೆ ವ್ಯಕ್ತಪಡಿಸಿದರು. ಥ್ಯಾಂಕ್ ಯು ಸರ್, ಮುಗುಳ್ನಕ್ಕಳು ಯುವತಿ. ಎಂಥ ಕಷ್ಟದ ಸಮಯದಲ್ಲೂ ಧೃತಿಗೆಡದೆ ಉಪಾಯ ಹೂಡಿದರೆ ಆ ಕಷ್ಟದಿಂದ ಹೊರಬರುವ ಮಾರ್ಗ ಸಿಗುತ್ತದೆ. ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲ್ ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.